ಪಾಯಿಂಟ್ ನಂಬರ್ 1, ನೀನೆಷ್ಟು ಪವರ್ಫುಲ್ ಆಗಬೇಕು ಸ್ಟಡಿನಲ್ಲಿ ಅಂದ್ರೆ ನಿನ್ನ ಫ್ರೆಂಡ್ಸ್, ನಿನ್ನ ಟೀಚರ್ಸ್, ನಿನ್ನ ಸ್ಕೂಲ್, ನಿನ್ನ ಕಾಲೇಜ್ ನಿನ್ನನ್ನ ಇಗ್ನೋರ್ ಮಾಡೋಕಾಗ್ಬಾರ್ದು. ನಿನ್ಗೆ ನೀನೇ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಈ ಜಗತ್ತು ನಿನ್ಗೆ ಕೊಡೋದು 0 ರೆಸ್ಪೆಕ್ಟ್. ಇಲ್ಲಿ ನಿಜ ಏನಂದ್ರೆ ನಿನ್ನನ್ನ ನೀನೇ ಬದಲಾಯಿಸ್ಕೊಳ್ಬೇಕು, ನೀನೇ ಗ್ರೋ ಆಗ್ಬೇಕು, ನಿನ್ನ ಕಂಫರ್ಟ್ ಝೋನ್ ನ ಬ್ರೇಕ್ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲಿವರೆಗೂ ನಿನ್ನನ್ನ ನಿನ್ನ ಫ್ರೆಂಡ್ಸ್, ನಿನ್ನ ಟೀಚರ್ಸ್ ಹೇಗೆ ಇಗ್ನೋರ್ ಮಾಡಿದಾರೋ ಹಾಗೆ ಮುಂದೇನೂ ಇಗ್ನೋರ್ ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ ನಿನ್ಗೊಂದ್ ಚಾನ್ಸ್ ಇರುತ್ತೆ. ಅದೇ ಸೇಮ್ ಓಲ್ಡ್ ಸ್ಟೂಡೆಂಟ್ ಆಗಿರ್ತೀಯೋ ಅಥವಾ ಬುಕ್ಸ್ ತೆಗೆದು ಓದಿ ಇನ್ನೊಂದು ಲೆವೆಲ್ಗೆ ಹೋಗ್ತೀಯೋ ನೋಡು. ನಿನ್ನ ಓದು ಹೇಗಿರ್ಬೇಕಂದ್ರೆ ನಿನ್ನ ಜೂನಿಯರ್ಸ್, ನಿನ್ನ ಕ್ಲಾಸ್ಮೇಟ್ಸ್ ನಿನ್ನಿಂದ ಇನ್ಸ್ಪೈರ್ ಆಗೋ ರೀತಿ ಇರಬೇಕು. ಪೀಪಲ್ ವಿಲ್ ರೆಸ್ಪೆಕ್ಟ್ ಪವರ್ಫುಲ್ ವರ್ಷನ್ ಆಫ್ ಯು. ಪಾಯಿಂಟ್ ನಂಬರ್ 2, ನಿನ್ನೊಳಗಿರೋ ಆ ಭಯನ ಬ್ರೇಕ್ ಮಾಡು. ನನ್ನ ಕೈಯಲ್ಲಿ ಓದೋಕ್ಕಾಗಲ್ಲ ಅನ್ನೋ ಆ ನಿನ್ನ ಆಲೋಚನೆನ ಹೊಡೆದಾಕೋ. ಎಲ್ಲಿವರೆಗೂ ನೀನ್ ಸೀರಿಯಸ್ ಆಗಿ ಓದಲ್ವೋ ಅಲ್ಲಿವರೆಗೂ ಯಾರು ನಿನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಿನ್ನ ಬಿಗ್ಗೆಸ್ಟ್ ಸಪೋರ್ಟರ್ ನೀನೇ. ನಿನ್ನ ಕಾಂಪಿಟೇಷನ್ ಬೇರೆಯವ್ರ ಜೊತೆನಲ್ಲ, ನಿನ್ ಜೊತೆನೆ. ನಿನ್ಗೆ ಭಯ ಆಗ್ತಿರಬಹುದು, ಮೇ ಬಿ ಈ ಓದೋ ಪ್ರೊಸೆಸ್ ಅಲ್ಲಿ ನಾನ್ ಫೇಲ್ ಆದ್ರೆ ಅನ್ನೋ ಆಲೋಚನೆ ಬಿಡು. ನಿನ್ನ ಫ್ಯೂಚರ್ ಯಾವ ಕೈಯಲ್ಲಿ ಫೋನ್ ಹಿಡ್ಕೊಂಡು ಬೇರೆಯವರ ಸ್ಟೋರಿ ನೋಡ್ತಿದೀಯೋ ಆ ಕೈಯಲ್ಲಿದೆ ನಿನ್ನ ಫ್ಯೂಚರ್. ನಿನ್ನ ವ್ಯಾಲ್ಯೂ ಯಾವ ಮಟ್ಟಿಗಿರ್ಬೇಕಂದ್ರೆ ನಿನ್ನ ಸುತ್ತ ಇರೋರು ನಿನ್ನನ್ನ ಮಿಸ್ ಮಾಡ್ಕೊಳ್ಬೇಕು, ನಿನ್ಗೋಸ್ಕರ ವೆಯ್ಟ್ ಮಾಡ್ಬೇಕು, ನಿನ್ ರೀತಿ ಆಗ್ಬೇಕು ಅಂತ ಆಸೆ ಪಡ್ಬೇಕು. ನಿನ್ಗೆ ಸಕ್ಸಸ್ ಯಾವಾಗ ಸಿಗುತ್ತಂದ್ರೆ ಯಾವಾಗ ನೀನ್ ಸಾಕು ಇಲ್ಲಿಂದಾಚೆ ಗೇಮ್ ಚೇಂಜ್ ಮಾಡ್ತೀನಿ ಅನ್ನೋರ್ಗ್ ಮಾತ್ರ. ಇನ್ ಮುಂದೆ ನಿನ್ನ ಓದು, ನಿನ್ನ ಎಫರ್ಟ್ ಹೇಗಿರ್ಬೇಕಂದ್ರೆ ನಿನ್ ಸುತ್ತ ಇರೋರು ನಿನ್ನನ್ನ ನೋಟಿಸ್ ಮಾಡ್ಬೇಕು. ನೀನೊಂದು ಬೆಂಕಿ ಈಗೀಗ ಒತ್ತಿ ಉರಿಯೋಕೆ ಸ್ಟಾರ್ಟ್ ಆಗಿದೆ. ಪಾಯಿಂಟ್ ನಂಬರ್ 3, 2 ರೀತಿ ಸ್ಟೂಡೆಂಟ್ಸ್ ಇರ್ತಾರೆ. ಒಂದು ಗುಂಪಲ್ ಗೋವಿಂದ ಅನ್ನೋರು, ಇನ್ನೊಂದು ಆ ಇಡೀ ಗುಂಪೆ ಆ ಒಬ್ಬನಿಂದ ಹೈಲೈಟ್ ಆಗ್ತಿರುತ್ತೆ. ನಿನ್ನನ್ನ ನೀನು ಆ ಸೆಕೆಂಡ್ ಕ್ಯಾಟಗರಿನಲ್ಲಿ ಹಾಕು. ಯಾರಾದ್ರೂ ನಿನ್ಗೆ ಸುಮ್ನೆ ರೆಸ್ಪೆಕ್ಟ್ ಕೊಡ್ತಾರಾ? ಖಂಡಿತ ಇಲ್ಲ. ನಿನ್ನ ವ್ಯಾಲ್ಯೂನ ನೀನೇ ಬಿಲ್ಡ್ ಮಾಡ್ಕೊಳ್ಬೇಕು. ನಿನ್ನ ಟ್ಯಾಲೆಂಟ್, ನಿನ್ನ ಎಫರ್ಟ್, ನಿನ್ನ ಡಿಸಿಪ್ಲಿನ್ ಇವೆಲ್ಲ ಸೇರಿನೇ ನಿನ್ಗೆ ಅಂತ ಒಂದು ವ್ಯಾಲ್ಯೂ ತಗೊಂಡ್ ಬರೋದು. ನಿನ್ನ ಎಫರ್ಟ್ ಹೇಗಿರ್ಬೇಕಂದ್ರೆ ನಿನ್ ಸುತ್ತ ಇರೋರು ಹೇಳ್ಬೇಕು ಇವನಲ್ಲಿ ಏನೋ ಸ್ಪೆಷಾಲಿಟಿ ಇದೆ ಅಂತ. ನಿನ್ನ ವ್ಯಾಲ್ಯೂನ ನಿನ್ನ ಲುಕ್ಸ್ ನಿಂದ ಬರಲ್ಲ, ನಿನ್ನ ಬ್ಯಾಕ್ ಗ್ರೌಂಡ್ ನಿಂದ ಬರಲ್ಲ. ನಿನ್ನ ವ್ಯಾಲ್ಯೂ ನಿನ್ನ ಆಕ್ಷನ್, ನಿನ್ನ ರಿಸಲ್ಟ್ ನಿಂದ, ನಿನ್ನ ಆಟಿಟ್ಯೂಡ್ ನಿಂದ ಬರುತ್ತೆ. ಈ ಜಗತ್ತಿಗೆ ಬೇಕಿರೋ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋ. ನೀನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗ್ಬೇಕಂದ್ರೆ ನೀನ್ ಎಕ್ಸ್ಟ್ರಾ ಎಫರ್ಟ್ ಹಾಕ್ಲೇಬೇಕು. ಸೇಮ್ ಮೊಬೈಲ್ ತರನೇ, ಮೊಬೈಲ್ ನ ವ್ಯಾಲ್ಯೂ ಅದರ ಫೀಚರ್ಸ್ ಮೇಲೆ ಡಿಪೆಂಡ್ ಆಗಿರೋ ತರ. ಇಲ್ಲಿ ಯಾವುದು ಫ್ರೀ ಅಲ್ಲ. ಪ್ರತಿ ವಸ್ತುವಿನ ಬೆಲೆ ಅದರ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನು ಅಷ್ಟೇ, ನೀನೇ ಒಂದು ಬ್ರ್ಯಾಂಡ್ ಆಗೋ. ಸತ್ಯ ಏನಂದ್ರೆ ಇಲ್ಲಿ ಯಾರಿಗೂ ನೀನು ಪ್ರೂವ್ ಮಾಡ್ಬೇಕಾಗಿಲ್ಲ. ನಿನಗ್ ಬೇಕಿರೋ ಆ ರಿಸಲ್ಟ್ ಕಷ್ಟ ಇಷ್ಟಪಟ್ಟು ಓದಿದ್ರೆ ಮಾತ್ರ ಬರೋದು. ಆಗಿದ್ದಾಗೋಯ್ತು, ಮುಗ್ದೋಗಿರೋದ್ರ ಬಗ್ಗೆ ಯೋಚಿಸ್ಬೇಡ. ಇನ್ ಮುಂದೆ ನಿನ್ನನ್ನ ನೀನು ಪಾಲಿಶ್ ಮಾಡ್ಕೊಂಡು ಎಷ್ಟು ಶಾರ್ಪ್ ಆಗ್ಬೇಕಂದ್ರೆ ನಿನ್ನ ಹೆಸರು ಕೇಳಿನೇ ಜನ ಸೀರಿಯಸ್ ಆಗ್ಬೇಕು. ಈ ಜಗತ್ತು ಕೇವಲ ಸಕ್ಸಸ್ಫುಲ್ ಪರ್ಸನ್ ನ ಮಾತ್ರ ಫಾಲೋ ಮಾಡೋದು. ನಿನ್ನ ಸಾಧನೆ ಹೇಗಿರ್ಬೇಕಂದ್ರೆ ನಿನ್ನ ಹೆಸರು ಪ್ರಶ್ನೆಗಳಿಗೆ ಉತ್ತರ ಆಗ್ಬೇಕು. ಯಾರು ನಿನ್ನ ಕನಸಿನ ಬಗ್ಗೆ ನಗ್ತಿದಾರೋ ಅವ್ರ ಮಕ್ಕಳೇ ನಿನ್ನನ್ನ ಫಾಲೋ ಮಾಡಬೇಕು.